ನಾನು MP ಮಾರುತಿ KS. ನಾನು 99 ಬ್ಯಾಚ್ ಅಧಿಕಾರಿಯಾಗಿದ್ದು 2006ರಲ್ಲಿ ವರದಿ ಮಾಡಿಕೊಂಡಿದ್ದೀನಿ. ಈಗ ಇಲ್ಲಿಗೆ ಅಪರ ಕಾರ್ಯದರ್ಶಿಯಾಗಿ ಕಂದಾಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾನು ಫೀಲ್ಡಲ್ಲಿ ತಹಸೀಲ್ದಾರ್ ಆಗಿ, ಅಸಿಸ್ಟೆಂಟ್ ಕಮಿಷನರ್ ಆಗಿ, ಅಡಿಷನಲ್ ಡೆಪ್ಯೂಟಿ ಕಮಿಷನರ್ ಆಗಿ ಈ ಸಕಾಲ ಕಾಯ್ದೆಯ ವಿಚಾರಗಳನ್ನೆಲ್ಲ ನಾವು ಪರಿಣಾಮಕಾರಿಯಾಗಿ ಸೇವೆ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಪಟ್ಟಿದ್ವಿ. ಈಗಲೂ ಕೂಡ ಸಕಾಲ ಮಿಷನ್ ಜೊತೆಗೆ ರಾಜ್ಯ ಮಟ್ಟದ ನೋಡಲ್ ಅಧಿಕಾರಿ ನಮ್ಮ ಕಂದಾಯ ಆಯುಕ್ತರಿದ್ದಾರೆ. ನಾನು ಅವರ ಅಧೀನದಲ್ಲಿ ಕಂದಾಯ ಇಲಾಖೆಯ ನೋಡಲ್ ಅಧಿಕಾರಿಯ ಎಲ್ಲ ಮೇಲುಸ್ತುವಾರಿಗಳನ್ನ ಮತ್ತು ಈ ರೀತಿ ಸೇವೆಗಳನ್ನ ಕೊಡಲಿಕ್ಕೆ ನಾವು ಕಂದಾಯ ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ನಾವು ಜಾಗೃತಿ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೆ. ಈ ಸಕಾಲ ಕಾಯ್ದೆ ಏನು 2011ರಿಂದ ಜಾರಿಗೆ ಬಂತು. ಸುಮಾರು ನಮ್ಮ ಕಂದಾಯ ಇಲಾಖೆಯಲ್ಲಿ 6-7 ವಿಭಾಗಗಳಿಂದ 83 ಸರ್ವಿಸ್ಗಳನ್ನ ನಾವು ಈಗ ನೇರವಾಗಿ ನಮ್ಮ ಕಂದಾಯ ಇಲಾಖೆಯ ತಂತ್ರಾಂಶದಲ್ಲಿ ನೀಡ್ತಾ ಇದ್ವಿ. ಇನ್ನು ಸೇವಾ ಸಿಂಧು ಮತ್ತೆ ಕರ್ನಾಟಕ ಒನ್, ಗ್ರಾಮ ಒನ್, ಜನಸೇವಕ್ ಅವೆಲ್ಲ ಸೇರಿದ್ರೆ ಸುಮಾರು ನಾವು 150ಕ್ಕೆ ಹೆಚ್ಚು ಸೇವೆಗಳನ್ನು ನಾವು ಈ ಸಕಾಲ ಕಾಯ್ದೆ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಸೇವೆಗಳನ್ನ ನೀಡ್ತಾ ಇದ್ವಿ. ಈ ಸೇವೆಗಳನ್ನ ನೀಡೋದ್ರಿಂದ ಏನು ಜನರಿಗೆ ಅನುಕೂಲ ಆಗಿದೆ ಅಂದ್ರೆ, ಹಿಂದೆ ಅವರು ಮ್ಯಾನ್ಯುಯಲಿ ಅರ್ಜಿ ಕೊಡ್ತಾ ಇದ್ರು, ಕಚೇರಿಗಳಲ್ಲಿ ಮ್ಯಾನ್ಯುಯಲಿ ಪ್ರೊಸೆಸ್ ಆಗ್ತಿತ್ತು. ಅವಾಗ ಅದು ಪಾರದರ್ಶಕತೆ ಮತ್ತೆ ಜನಗಳು ಯಾವಾಗ ಅರ್ಜಿ ಸಲ್ಲಿಸಿದ್ರು, ಹೇಗೆ ಸಲ್ಲಿಸಿದ್ರು, ಟ್ರ್ಯಾಕಿಂಗ್ ಸಿಸ್ಟಮ್ ಇರ್ತಿರ್ಲಿಲ್ಲ. ಈಗ ಅರ್ಜಿಯನ್ನ ಸಲ್ಲಿಸಿರೋರ್ದು ಒಂದು ನಾವು GST ನಂಬರ್ ಜನರೇಟ್ ಮಾಡೋದ್ರಿಂದ ಯಾರ್ಯಾರು ಡೆಸಿಗ್ನೇಟೆಡ್ ಆಫೀಸರ್ ಇದ್ದಾರೆ ಅವ್ರದ್ದು ಟ್ರ್ಯಾಕ್ ಮಾಡಲಿಕ್ಕೆ ಅನುಕೂಲ ಆಗಿದೆ. ಹಾಗೆ ಜನರಿಗೂ ಕೂಡ ಸೇವೆ ಕೊಡಲಿಕ್ಕೆ ಒಂದು ಆನ್ಲೈನ್ ಪೋರ್ಟಲ್ ಇರೋದ್ರಿಂದ ಅವರು ನಮ್ಮನ್ನ ಪ್ರಶ್ನೆ ಮಾಡ್ತಾರೆ, ನಾವು ಅವರಿಗೆ ರಿಪ್ಲೈ ಮಾಡೋದ್ರಿಂದ ಸಕಾಲ ಕಾಯ್ದೆಯಿಂದ ಜನರಿಗೆ ಸಾಕಷ್ಟು ಅನುಕೂಲ ಆಗಿದೆ ಅಂತೇಳಿ ನನ್ನ ಭಾವನೆ ಇದೆ. ಹಾಗೆ ನಮ್ಮ ಕಚೇರಿಯಲ್ಲಿ ಸುಮಾರು 83ಕ್ಕೂ ಹೆಚ್ಚು ಸೇವೆಗಳನ್ನು ನಾವು ಈಗ ಸಕಾಲ ಕಾಯ್ದೆಯಲ್ಲಿ ಕೊಡ್ತಾ ಇದ್ದೀವಿ. ರೆಕಾರ್ಡ್ ರೂಮ್ದು ಇರ್ಬೋದು, ಅಥವಾ ಬೇರೆ ಬೇರೆ ಇಲಾಖೆಗಳ ಒಂದು ಸರ್ಟಿಫೈಡ್ ಕಾಪಿ ಇರ್ಬೋದು, ಆಮೇಲೆ ನಮ್ಮ ಇಲಾಖೆಗೆ ಸಲ್ಲಿಸ್ತಕ್ಕಂಥ ಸೇವೆಗಳಿರ್ಬೋದು. ಉದಾಹರಣೆ AJSKಯಲ್ಲಿ ನಾವು 41 ಸರ್ವಿಸ್ ಕೊಡ್ತಾ ಇದ್ದೀವಿ. ಹಾಗೆ DSSPಯಲ್ಲಿ ಒಂದು 10 ಸರ್ವಿಸ್ ಕೊಡ್ತಾ ಇದೀವಿ. ಈ ರೀತಿ 10 ಹಲವು ಸರ್ವಿಸ್ಗಳನ್ನ ನಾವು ನಮ್ಮ ಕಚೇರಿಯಿಂದ ನೀಡಲಾಗ್ತಾ ಇದೆ. ಎಲ್ಲಾ ಸೇವೆಗಳಲ್ಲೂ ಬಹುತೇಕ ನಾವು ಆಫ್ಲೈನ್ ನಲ್ಲಿ ಇರೋನು ಕೂಡ ಆನ್ಲೈನ್ ಮಾಡಬೇಕು ಅಂತ ಈಗಾಗಲೇ ಗವರ್ನೆನ್ಸ್ BPR ಟೀಮ್ ಜೊತೆಗೆ ಸುಮಾರು 21 ಸೇವೆಗಳು ಇನ್ನೂ ಆನ್ಲೈನ್ ಅಲ್ಲಿ ಬಂದಿಲ್ಲ ಅಂತ ಹೇಳಿ ಮ್ಯಾನ್ಯುಯಲಿ ಕೊಡೋದನ್ನ ಐಡೆಂಟಿಫೈ ಮಾಡಿದ್ವಿ. ಅದು ಬೇರೆ ಡಿಫರೆಂಟ್ ಪೋರ್ಟಲ್ ಇದೆ, ಸಕಾಲಕ್ಕೆ ತರಬೇಕು ಅಂತ ನಾವು ಈಗಾಗಲೇ BPR ಟೀಮ್ ಜೊತೆಗೆ ಮಾಡಿ 83 ಜೊತೆಗೆ ಮತ್ತೆ ಒಂದು 21ಅನ್ನ ಆಡ್ ಮಾಡ್ತಾ ಇದೀವಿ. ಈ ಸಕಾಲ ಕಾಯ್ದೆಯ ಜಾರಿಯ ಮೊದಲು ಮತ್ತು ನಂತರದಲ್ಲಿ ಏನ್ ಬದಲಾವಣೆ ಅಂದ್ರೆ, ಈ ಹಿಂದೆ ನಾನು ಮೊದಲೇ ಹೇಳ್ದಂಗೆ ಇದು ಎಲ್ಲ ಆಫ್ಲೈನ್ ಅಲ್ಲಿ ನಡೀತಾ ಇತ್ತು. ಯಾವುದು ಟ್ರ್ಯಾಕಿಂಗ್ ಸಿಸ್ಟಮ್ ಇರಲಿಲ್ಲ, ಮತ್ತೆ ನಾವು ಜನರಿಗೆ ಕೊಡೋ ಸೇವೆನೂ ಕೂಡ ಅವರಿಗೆ ತಲುಪ್ತಾ ಇರಲಿಲ್ಲ. ಈಗ ಉದಾಹರಣೆ AJSK ಸರ್ವಿಸ್ ಅಲ್ಲಿ ನಾವು ಲಾಸ್ಟ್ ಇಯರ್ ಒಂದು NK4 ಅಂತ ಇತ್ತು, ನಾಡ ಕಚೇರಿ 4 ಅಂತ, ಈಗ NK5 ಮಾಡಿ ಜನರು ನಮಗೆ ಅರ್ಜಿ ಸಲ್ಲಿಸಿರೋದನ್ನ ಸಂದರ್ಭದಲ್ಲಿ ಆನ್ಲೈನ್ ಅಲ್ಲಿ ಪಡಿಬೇಕಾದ್ರೆ ಅವ್ರ ಮೊಬೈಲ್ ನಂಬರ್ನ ತಗೊಂಡು ನಾವು ಮೊಬೈಲ್ ನಂಬರ್ಗೆ ನಾವು ಕೂಡ ಸರ್ವಿಸ್ನ ಪೇಪರ್ಲೆಸ್ ಆಗಿ ಮತ್ತೆ ಲಿಂಕ್ ಅನ್ನ ಕಳಿಸ್ತಾ ಇದ್ವಿ. ಇದರಿಂದ ಜನ ಬಹಳ ಸೇವೆನ ನಮ್ಮ ಮೊಬೈಲ್ಗೆ ಕಳಿಸ್ತಾ ಇದ್ರಿ ಅಂತ ಹೇಳಿ ಬಹಳ ಸಂತಸ ವ್ಯಕ್ತಪಡಿಸ್ತಾರೆ. ಆಮೇಲೆ ಇದರಿಂದ ಸುಮಾರು ಸರ್ಕಾರಕ್ಕೂ ಕೂಡ ಲಾಸ್ಟ್ ಇಯರ್ 6 ಕೋಟಿಯಷ್ಟು ಪೇಪರ್ ಬಳಕೆ ಮಾಡೋದು ಉಳಿತಾಯನೂ ಕೂಡ ಆಗಿದೆ. ಹಾಗೆ ಜನರಿಗೆ ನೇರವಾಗಿ ಅವ್ರ ಮೊಬೈಲ್ಗೆ ನಮ್ಮ ಕಚೇರಿಗೆ ಅಲೆದಾಡೋದನ್ನ ತಪ್ಪಿಸಿ ಅವರ ಒಂದು ಲಿಂಕ್ಗೆ ಕಳಿಸುವಂತದನ್ನ ಬಹಳ ತೃಪ್ತಿಪಟ್ಟು ನಾವೆಲ್ಲ ಕಚೇರಿಗೆ ಭೇಟಿ ಕೊಟ್ಟಾಗ ಸಾರ್ವಜನಿಕರು ಒಳ್ಳೆ ಸ್ಪಂದನೆಯನ್ನ ಮಾಡಿದ್ದಾರೆ. ನಮ್ಮ ಕಚೇರಿಗೆ ಬಂದಾಗೆಲ್ಲ ನಾವು ಸಕಾಲ ಕಾಯ್ದೆಯಲ್ಲಿ ಯಾವ್ಯಾವ ಸೇವೆಗಳಿದಾವೆ, ಎಷ್ಟು ದಿನದಲ್ಲಿ ಕೊಡಬೇಕು, ಕೊಡ್ಲಿಲ್ಲ ಅಂದ್ರೆ ನೀವು ಹೇಗೆ ಅಪ್ರೋಚ್ ಮಾಡಬೇಕು, ಹೇಗೆ ಮೇಲ್ಮನವಿ ಸಲ್ಲಿಸಬೇಕು, ಮೇಲ್ಮನವಿ ಪ್ರಾಧಿಕಾರಗಳು ಯಾರು, ಮೇಲ್ಮನವಿ ಪ್ರಾಧಿಕಾರದಲ್ಲಿ ಯಾವ ರೀತಿ ತಗೊಳ್ಬೇಕು, ಹಣ ವಾಪಸ್ ಕೊಡಬೇಕು, ಆಮೇಲೆ ಆ ಹಣವನ್ನ ಯಾರು ಕಟ್ಟಬೇಕು ಅನ್ನೋದನ್ನೆಲ್ಲ ನಾವು ನಮ್ಮ ಕಚೇರಿಗೆ ಬಂದಂತ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತಿಳಿಸಿದ್ವಿ. ಇದರಿಂದ ಸಾರ್ವಜನಿಕರು ಜಾಗೃತಿ ಹೊಂದಿದ್ದಾರೆ. ಆಮೇಲೆ ಕಚೇರಿಯ ಮುಖ್ಯಸ್ಥರುಗಳು, ಆಮೇಲೆ ಡೆಸಿಗ್ನೇಟೆಡ್ ಆಫೀಸರ್ ಯಾವ ಸರ್ವಿಸ್ ಅನ್ನ ಕೊಡ್ತಾನೆ ಅವನಿಗೂ ಕೂಡ ನನಗೆ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದ್ಮೇಲೆ ನಾನು ತಪ್ಪು ಮಾಡಿದ್ರೆ ದಂಡ ಕಟ್ಟಬೇಕಾಗುತ್ತೆ ಅನ್ನೋ ಒಂದು ಅರಿವು ಇರೋದ್ರಿಂದ ಸಾರ್ವಜನಿಕರಿಗೂ ಮತ್ತು ಕಚೇರಿಯಲ್ಲಿ ಸೇವೆ ನೀಡುವ ಅಧಿಕಾರಿಗಳ ನಡುವೆ ಹೊಂದಾಣಿಕೆ ಮತ್ತು ಇದರ ಜಾಗೃತಿ ಇದೆ ಅಂತೇಳಿ ನನ್ನ ಭಾವನೆ. ಬಹಳಷ್ಟು ಕಚೇರಿಗಳು ತಿರಸ್ಕರ್ತಕ್ಕಂತಕ್ಕಂಥವು ನಮ್ಮ ಸೇವೆಗಳಲ್ಲಿ ಕೆಲವು ಮ್ಯಾಂಡೇಟರಿ ಐಟಮ್ಸ್, ಮ್ಯಾಂಡೇಟರಿ ಎನ್ಕ್ಲೋಸರ್ಸ್, ಮ್ಯಾಂಡೇಟರಿ ಡಾಕ್ಯುಮೆಂಟ್ ನ ಅಟ್ಯಾಚ್ಮೆಂಟ್ ಮಾಡಬೇಕಾಗುತ್ತೆ. ಎಲ್ಲ ಒಂದ್ ಕಡೆ ಸಾರ್ವಜನಿಕರು ಬರೀ ಕಾಲೆ ಹಾಳೆಯಲ್ಲಿ ಅವರಿಗೆ ಸರಿಯಾದ ದಾಖಲೆಗಳು ಸಮರ್ಪಕವಾಗಿ ದೊರಕಿಲ್ಲ ಅನ್ನೋ ಕಾರಣಕ್ಕಾಗಿ ಬರೀ ಅರ್ಜಿಗಳನ್ನ ಸಲ್ಲಿಸ್ತಾರೆ. ನಮ್ಮ ಸಕಾಲ ಮಿಷನ್
ಮಿಷನ್ನಿಂದ ಸಕಲ ಸೇವೆಗಳಿಂದ ಒಂದು ಸಿಟಿಜನ್ ಚಾರ್ಟನ್ನು ನಾವು ಈಗಾಗಲೇ ವೆಬ್ಸೈಟಲ್ಲಿ ಪ್ರಕಟಪಡಿಸಿದ್ವಿ, ಪ್ರಚುರಪಡಿಸಿದ್ವಿ. ಅದನ್ನು ನೋಡಿಕೊಂಡು ಆ ಸೇವೆಗೆ ಸಂಬಂಧಪಟ್ಟ ದಾಖಲೆಗಳನ್ನು ಲಗತ್ತುಗಳ ಜೊತೆಗೆ ಹಾಕಿದರೆ ಖಂಡಿತ ಈ ತಿರಸ್ಕೃತ ಅಂಶಗಳು ಕಡಿಮೆ ಆಗ್ತವೆ. ಆಮೇಲೆ ವಿಳಂಬ ಆಗ್ತಕ್ಕಂಥದ್ದು ಕೆಲವೊಂದು ಭೂ ಪರಿವರ್ತನೆ ಮಾಡುವಂಥ ಸಂದರ್ಭದಲ್ಲಿ, ಆಮೇಲೆ ಜಾತಿ ಪ್ರಮಾಣ ಸಿಂಧುತ್ವ ಪ್ರಮಾಣ ಪತ್ರ ಕೊಡುವಂಥ ಸಂದರ್ಭದಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ. ಯಾಕೆ ವಿಳಂಬ ಆಗ್ತೈತೆ ಅಂದರೆ ಅದರಲ್ಲಿ ಸಿಟಿಜನ್ ಇನ್ವಾಲ್ವ್ಮೆಂಟು, ಅವರ ಇಂಟರ್ವೆನ್ಷನ್ನು, ಅವರು ಕೊಡುವ ಕೆಲವು ದಾಖಲೆಗಳನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ವಿ. ಅವರು ಕೊಡದೇ ಇರುವ ದಾಖಲೆಗಳನ್ನು ನಾವೇ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸೇವೆಗಳು ಕೆಲವು ವಿಳಂಬ ಆಗ್ತದೆ. ಉದಾಹರಣೆ, ಭೂ ಪರಿವರ್ತನೆಯಲ್ಲಿ 2 ಪ್ರೋಸೆಸ್ ಇದೆ. ಒಂದು ಇನಿಷಿಯಲ್ ಅಪ್ರೂವಲ್, ಆಮೇಲೆ ಫೈನಲ್ ಅಪ್ರೂವಲ್ ಅಂತ. ಇನಿಷಿಯಲ್ ಅಪ್ರೂವಲ್ ಆದಮೇಲೆ ಸಾರ್ವಜನಿಕರು ಬಂದು ನಮ್ಮ ಭೂ ಪರಿವರ್ತನೆಗೆ ಸಂಬಂಧಂತೆ ಫೀ ಕಟ್ಟಬೇಕಾಗುತ್ತೆ. ಫೀ ಕಟ್ಟೋದು ಸಾರ್ವಜನಿಕರ ಜವಾಬ್ದಾರಿಯಾಗಿರುತ್ತದೆ. ಸಾರ್ವಜನಿಕರು ಫೀ ಕಟ್ಟದೇ ಹೊರತು ಆ ಸೇವೆ ಎಂಡ್ ಆಗೋದಿಲ್ಲ ಮತ್ತು ಸೇವೆ ಒದಗಿಸ್ಲಿಕ್ಕೆ ಆಗಲ್ಲ. ಅದಕ್ಕಾಗಿ ನಾವು ಈಗ 3 ತಿಂಗಳ ಕಾಲ ಅವರಿಗೆ ಅವಕಾಶ ಕೊಟ್ಟಿದ್ದೀವಿ. 1 ತಿಂಗಳಿಗೆ ಒಂದೊಂದು ಸರಿ ನಾವು ಟ್ರಿಗರಿಂಗ್ ಮೆಸೇಜ್ ಕಳಿಸ್ತಾ ಇದೀವಿ. ಅವರು ಹಣ ತುಂಬಿದಾಗಲೇ ಆ ಸೇವೆ ಕೊಡಬೇಕಾಗಿರೋದ್ರಿಂದ, ಫೀಗಳನ್ನು ತುಂಬಿಸ್ಕೊಂಡು ಕೊಡಬೇಕಾಗಿರೋದ್ರಿಂದ ಫೀ ತುಂಬಿದ ಮೇಲೆ ಅದು ಸೇವೆ ಅವರಿಗೆ ಒದಗಿಸ್ತೀವಿ. ಹಂಗಾಗಿ ಅಂತ ವಿಚಾರಗಳಲ್ಲಿ ಸ್ವಲ್ಪ ವಿಳಂಬ ಆಗ್ತದೆ. ನಾವು ನಿಗದಿತ ಸಮಯದೊಳಗೆ ಅವರಿಗೆ ಸೇವೆ ನೀಡಲಿಲ್ಲ ಅಂದ್ರೆ, ನಾನು ಈಗಾಗಲೇ ಹೇಳ್ದಂಗೆ ಅವರಿಗೆ ದಂಡ ಹಾಕಂತ ಕ್ರಮಗಳನ್ನು ತಗೊಳ್ತಾ ಇದೀವಿ. ಹಾಗೆ 7 ಟೈಮ್ ಡಿಫಾಲ್ಟರ್ಸ್ ಆಗಿರ್ತಕ್ಕಂಥ ಅಧಿಕಾರಿಗಳು, ಡಿಸಿಗ್ನೇಟೆಡ್ ಆಫೀಸರ್ಗೆ ಆಟೋಮೇಟೆಡ್ ನೋಟಿಸ್ ಕೊಡ್ತಾ ಇದೀವಿ, ಫಿಸಿಕಲ್ ನೋಟಿಸ್ ಕೊಡ್ತಾ ಇದೀವಿ, ಎಕ್ಸ್ಪ್ಲನೇಷನ್ ತಗೊಳ್ತಾ ಇದೀವಿ. ಅದನ್ನು ಮುಂದುವರೆದು ಇವ್ರದ್ದು ಚಾಳಿ ಇದೇ ರೀತಿ ಆದ್ರೆ ಶಿಸ್ತು ಕ್ರಮ ತೆಗೆದುಕೊಳ್ಳಕ್ಕೂ ಕೂಡ ಅವಕಾಶ ಇರೋದ್ರಿಂದ ನಾವು ಅಧಿಕಾರಿಗಳಿಗೆ, ಯಾರು ಸಕ್ಷಮ ಪ್ರಾಧಿಕಾರಿಗಳಿದ್ದಾರೆ, ಡೆಸಿಗ್ನೇಟೆಡ್ ಆಫೀಸರ್ ಇದ್ದಾರೆ, ಅವರಿಗೆ ಸೇವೆ ಒದಗಿಸಲಿಕ್ಕೆ ಕಾಲಕ್ಕೆ ನಾವು ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಆಯುಕ್ತರು, ನಾವು ಯಾರ್ಯಾರು ಸೇವೆಗಳನ್ನು ಒದಗಿಸ್ತಾರೆ ಅವ್ರ ಜೊತೆಗೆ ಫ್ರೀಕ್ವೆಂಟ್ ಮೀಟಿಂಗ್ ಮಾಡಿ ಅವ್ರನ್ನ ಎನರ್ಜೈಸ್ ಮಾಡಿದೀವಿ. ಈ ಸಾರ್ವಜನಿಕರು ಕೆಲವರು ಸೇವೆ ಪಡಿತಕ್ಕಂಥದ್ದು ತುಂಬ ಇದಿದ್ದಾಗ ನಾವು ಕಚೇರಿಗೆ ಹೋಗಿ ನಾವು ಅವ್ರ ಕೌಂಟರಲ್ಲಿ ಕೇಳಿದಾಗ, ಅವ್ರನ್ನ ವಿಚಾರ ಮಾಡಿದಾಗ ಕೆಲವೊಂದು ವಿಚಾರಗಳನ್ನ ವ್ಯಕ್ತಪಡಿಸ್ತಾರೆ. ಸರಿಯಾಗಿ ಆನ್ಲೈನಲ್ಲಿ ಮಾಡಲ್ಲ, GSC ನಂಬರ್ ಕೊಡಲ್ಲ, ಆಮೇಲೆ ಸುಮ್ಮನೆ ವೇಗಾಗಿ ರಿಜೆಕ್ಟ್ ಮಾಡ್ತಾರಂತ ನಾವು ಅವ್ರಿಗೆ ಒಂದು ಅವೇರ್ನೆಸ್ ಬೋರ್ಡನ್ನ, ಚಾರ್ಟನ್ನ ಹಾಕಿ ಅವ್ರಿಗೆ ಸರಿಯಾಗಿ ನಾವು ಒದಗಿಸ್ತಕ್ಕಂಥ ಒಂದು ವಿಚಾರನ ಮಾಡ್ತಾ ಇದ್ವಿ. ಆಮೇಲೆ ಕಷ್ಟಪಡತಕ್ಕಂಥ ವಿಚಾರಗಳು ಕಡಿಮೆ ಇದ್ರು ಅವರಿಗೆ ನಾವು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಕಾಲ ಸೇವೆಗಳನ್ನ ಯಾವ ಅಧಿಕಾರಿ ಯಾವ ಕಚೇರಿಯಲ್ಲಿ ಎಲ್ಲಿ ಪಡಿಬೇಕು ಅನ್ನೋದನ್ನ ಹೆಚ್ಚು ಮಾಡಿದ್ರೆ ಈ ತರ ಇದಾಗೋದಿಲ್ಲ. ನಾವು ಮುಖ್ಯ ಕಾರ್ಯದರ್ಶಿಗಳ ಕಚೇರಿಯಿಂದ ಬರೋದು ಅಥವಾ ಸಾರ್ವಜನಿಕರು ಮಾಡೋದು ಅಥವಾ ನಮ್ಮ ಈ ಒಂದು ಫೋನ್ ಲೈನ್ ಮತ್ತೆ ಹೆಲ್ಪ್ ಲೈನ್ ಇಂದ ಬರೋನೆಲ್ಲ ನಾವು ಸಕಾಲ ಮಿಷನ್ ಕಡೆಯಿಂದ ಇರ್ಬೋದು, ನಾವು ಆಗಿರ್ಬೋದು, ಪ್ರಧಾನ ಕಾರ್ಯದರ್ಶಿಗಳು ಇರ್ಬೋದು, ಕಂದಾಯ ಆಯುಕ್ತರು ಇರ್ಬೋದು, ನಾವೆಲ್ಲ ಅವರಿಗೆ ಅಟೆಂಡ್ ಮಾಡ್ತೀವಿ. ಮತ್ತೆ ಅವ್ರಿಗೆ ಏನಾದರೂ ಒದಗಿಸಿಲ್ಲ ಅಂದ್ರೆ ನಮ್ದಲ್ಲಿ ಒಂದು ಇಂಟ್ರಾಕ್ಷನ್ ಟೀಮ್ ಇದೆ. ಇಂಟ್ರಾಕ್ಷನ್ ಟೀಮ್ ಜೊತೆಗೆ ಮಾಡಿ ಆ ಕನ್ಸರ್ನ್ಡ್ ಆಫೀಸರ್ಸ್, ಕನ್ಸರ್ನ್ ಡಿಸಿಗ್ನೇಟ್ ಆಫೀಸರ್ಗೆ ನೇರವಾಗಿ ಮಾತಾಡಿ ಸೇವೆ ಒದಗಿಸಿರ್ತಕ್ಕಂಥ ಅನೇಕ ಉದಾಹರಣೆಗಳಿದಾವೆ. ಮತ್ತೆ ಕೆಲವರು ಎಷ್ಟೋ ಜನ ವಂಶವೃಕ್ಷ ಇಲ್ಲ ಅಂದ್ರೆ ವಂಶವೃಕ್ಷನ ಕೊಡಿಸಿದ್ವಿ, ಹಾಗೆ ಮಾಶಾಸನ ಪ್ರಮಾಣ ಪತ್ರಗಳನ್ನು ಕೊಡಿಸಿದ್ವಿ, ಹಕ್ಕು ದಾಖಲೆ ಪತ್ರಗಳನ್ನು ಕೊಡಿಸಿದ್ವಿ. ಸಕಾಲ ಮಿಷನ್ ಇಂದ, ಹೆಲ್ಪ್ ಲೈನ್ ಇಂದ, ಮುಖ್ಯ ಕಾರ್ಯದರ್ಶಿಗಳ ಕಚೇರಿಯಿಂದ, ಪ್ರಧಾನ ಕಾರ್ಯದರ್ಶಿಗಳ ಕಚೇರಿಯಿಂದ ಈ ರೀತಿ ಸಾರ್ವಜನಿಕರು ನನಗೆ ಸೇವೆ ಒದಗಿಸಿಲ್ಲ ಅಂತ ಯಾವಾಗಲಾದರೂ ಅವರು ತಡಕಾಡತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಸಕಾಲ ಮಿಷನ್ ಜೊತೆಗೆ ಮತ್ತು ನಮ್ಮ ಇಲಾಖೆಯ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ನೇರವಾಗಿ ಮಾತನಾಡಿ ಕೆಲವೇ ಗಂಟೆಗಳಲ್ಲಿ ಸೇವೆಯನ್ನು ಒದಗಿಸಿರ್ತಕ್ಕಂಥ ಅನೇಕ ಉದಾಹರಣೆಗಳಿದ್ದಾವೆ. ಅದರಿಂದ ನನಗೆ ಮತ್ತು ನಮ್ಮ ಇಲಾಖೆಯಲ್ಲಿರುವ ಸೇವೆಗಳು ಜನರಿಗೆ ತಲುಪಿಸಲಿಕ್ಕೆ ಸಕಾಲ ಮಿಷನ್ನು ಮತ್ತು ಇಲಾಖೆಗಳು ಜನರಿಗೆ ಸೇವೆ ಕೊಡಲಿಕ್ಕೆ ಬಹಳ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿದೆ ಅಂತೇಳಿ ನನ್ನ ಭಾವನೆ ಇರುತ್ತೆ.